ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ವರ್ಕ್ಶೀಟ್ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ ಮೇಲೆ 18ನೇ ವರ್ಕ್ಶೀಟು. ಮೊದಲನೇ ಪ್ರಶ್ನೆ ಯಾವ ರೀತಿ ಬಂದಿದೆ ಮತ್ತು ಏನಿದೆ ಅಂತ ನೋಡಿ. ತ್ರಿಜ್ಯ R ಹಾಗೂ ಎತ್ತರ h ಆಗಿರುವ ನೇರ ವೃತ್ತಪಾದ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ನಿಮ್ಗೆ ಈ ಸಿಲಿಂಡರ್ ಇದೆಯಲ್ಲ, ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಇರತಕ್ಕಂತಹ ಸೂತ್ರವನ್ನು ಕೇಳಿದ್ದಾರೆ. ನೇರವಾಗಿ ಸೂತ್ರ ಬರೀತಿ ಬರೀರಿ. ಏನು ಬರೀತೀರಿ? 2πr 2πr ಇಂಟು ಬ್ರಾಕೆಟ್ ಬರಿಬೇಕು. ನೀವು ಸುಮ್ಕೊಂಡಂಗಿಲ್ಲ. 2πr ಇಂಟು ಬ್ರಾಕೆಟ್ r ಪ್ಲಸ್ h. ಇದು ವಿಸ್ತೀರ್ಣ ಅಲ್ಲ, ಹಾಗಾಗಿ ಏನು ಬರಿಬೇಕು? ಚದರ್ಮಾನಗಳು ಅಂತ ಬರಿಬೇಕು. ಚದರ್ಮಾನಗಳು. ಸರಿನಾ? ಇನ್ನು ಮುಂದಿನ ಪ್ರಶ್ನೆ ಏನಿದೆ ಅಂತ ಗಮನಿಸ್ರಿ. ಒಂದು ನೇರ ವೃತ್ತಪಾದ ಸಿಲಿಂಡರ್ ಹಾಗೂ ನೇರ ವೃತ್ತಪಾದ ಶಂಕುವಿನ ಪಾದ ಮತ್ತು ಎತ್ತರಗಳು ಸಮನಾಗಿವೆ. ಅಂದರೆ ಹಿಂಗೊಂದು ಸಿಲಿಂಡರ್ ಐತಿ ಇಲ್ಲಿ, ಆಮೇಲೆ ಒಂದು ಶಂಕು ಐತಿ. ನೇರ ವೃತ್ತಪಾದ ಸಿಲಿಂಡರ್ ಮತ್ತು ಒಂದು ಶಂಕು, ಇದ್ರದ್ದು ಪಾದ ಮತ್ತು ಏನೋ ಎತ್ತರಗಳು ಸಮನಾಗಿವೆ. ಪಾದ ಸಮನಾಗೈತೆ ಅಂದರೆ ಇದರ ಅರ್ಥ ಏನು? ಇದ್ರದ್ದು ತ್ರಿಜ್ಯ ಮತ್ತು ಇದ್ರದ್ದು ತ್ರಿಜ್ಯ ಎರಡು ಏನಾಗಿದಾವೆ? ಒಂದಾಗಿದಾವೆ. ಅಂದರೆ ಇದು R ಇದ್ರೆ ಇದು ಕೂಡ ಎಷ್ಟೈತಿ? R ಐತಿ. ಇದ್ರದ್ದು ಎತ್ತರ h ಇದ್ರೆ ಇದ್ರ ಎತ್ತರನೂ ಕೂಡ ಏನೈತೆ ಅಂದಂಗೆ ಅಂತ ಹೇಳ್ರಿ? h ಐತೆ ಅಂದಂಗೆ. ಇವೆರಡು ಸೇಮ್ ಅದಾವೆ. ಹೀಗಿರ್ಬೇಕಾದ್ರೆ ಸಿಲಿಂಡರ್ನ ಘನಫಲ 360, ಇದ್ರ ಘನಫಲ ಕೊಟ್ಟಾನ V = 360 ಕ್ಯೂಬಿಕ್ ಸೆಂಟಿಮೀಟರ್. ಹಾಗಾದರೆ ಶಂಕುವಿನ ಘನಫಲವನ್ನು ಕಂಡುಹಿಡಿರಿ ಅಂತಕ್ಕಂಥದ್ದನ್ನು ಕೇಳಿದಾನೆ. ನೋಡಿ, ಇಲ್ಲಿ ಆಯಾಮಗಳು ಒಂದಾದವು. ಇದ್ರ ತ್ರಿಜ್ಯ ಮತ್ತು ಎತ್ತರ ಒಂದೇ ಇದಾವೆ. ಹೀಗಾಗಿ ಇವುಗಳನ್ನು ಯಾವ ರೀತಿ ನಾವು ಹೋಲಿಸ್ಕೋಬೇಕಂದ್ರೆ, ಶಂಕುವಿನ ಘನಫಲ ಯಾವಾಗಲೂ ನೋಡಿ, ಶಂಕುವಿನ ಘನಫಲ ಈ ಸಂದರ್ಭಕ್ಕೆ ಯಾವುದಕ್ಕೆ ಸಮ ಆಗ್ತದೆ? 1/3 ಇಂಟು ಏನು ಬರಿಬೇಕು? ಸಿಲಿಂಡರ್ನ ಘನಫಲ. ಹೌದಾ ಇಲ್ಲ? ಸಿಲಿಂಡರಿನ ಘನಫಲ ಇದಕ್ಕೆ ಸರಿಯಾಗಬೇಕು. ಇದು ನಿಮ್ಗೆ ಗೊತ್ತು ಐತಿ. ಫಿ = ಶಂಕುವಿನ ಘನಫಲ = 1/3 ಇಂಟು ಸಿಲಿಂಡರ್ನ ಘನಫಲ. ಇಲ್ಲೇ ಕೊಟ್ಟಿರೋದೇನು? ಸಿಲಿಂಡರ್ನ ಘನಫಲ ಕೊಟ್ಟಿದ್ದಾರೆ. ನಿಮ್ಗೇನು ಕೇಳಿದ್ದಾರೆ? ಶಂಕುವಿನ ಘನಫಲ ಕೇಳಿದ್ದಾರೆ. 1/3 ಇಂಟು ಸಿಲಿಂಡರ್ನ ಘನಫಲ ಎಷ್ಟಿದೆ ನೋಡ್ರಿ? 360 ಘನ ಸೆಂಟಿಮೀಟರ್ ಇದೆ. ನೇರವಾಗಿ 360 ಹಾಕಿರಲಿ. 360 3 1 3 2 120 ಕ್ಯೂಬಿಕ್ ಸೆಂಟಿಮೀಟರ್. ಇಲ್ಲಿ ನೇರವಾಗಿ ನಿಮ್ಗೆ ಏನು ಸಿಕ್ತು? ಶಂಕುವಿನ ಘನಫಲ ಸಿಕ್ತು. ಕೇಳಿರೋದು ನಿಮಗೆ ಶಂಕುವಿನ ಘನಫಲ. ಶಂಕುವಿನ ಘನಫಲ ಸಿಲಿಂಡರ್ನ ಘನಫಲದ 1/3 ಇರ್ತದೆ ಅನ್ನೋದು ನಾವು ಸ್ಮರಿಸಿಕೊಂಡು ಆ ಒಂದು ಸಂಬಂಧವನ್ನು ಇಲ್ಲಿ ಬಳಕೆ ಮಾಡ್ಕೋಬೇಕಷ್ಟೆ. ಮುಂದಿನ ಒಂದು ಪ್ರಶ್ನೆ. ನೇರವಾಗಿ ಸೂತ್ರ ಇದೆ. ತ್ರಿಜ್ಯ R ಇದೆ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳ, ಈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಮೇಲ್ಭಾಗ ವೃತ್ತಾಕಾರದ ಮುಖ ಅಲ್ಲ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು. ಸೊ LSI ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = ಪೂರ್ಣಗೋಳದೇನು? 4πr², 4πr² ಐತಿ. ಹೀಗಾಗಿ ಇದು ಎಷ್ಟಾಗ್ತೈತಿ? ಅದರ ಅರ್ಧ ಅಂದರೆ ಎಷ್ಟು ಬರೀತೀರಿ? 2πr². ವಿಸ್ತೀರ್ಣ ಐತಿ. ಚದರ್ಮಾನಗಳು ಬರೀ. ಚದರ್ಮಾನಗಳು ವಿಸ್ತೀರ್ಣ ಇರೋದ್ರಿಂದ ಮುಗೀತು. ಮುಂದೆ ನೋಡ್ರಿ, 4ನೇ ಪ್ರಶ್ನೆ. ಒಂದು ಔಷಧದ ಕ್ಯಾಪ್ಸೂಲ್ನ ಆಕಾರವು ಒಂದು ಸಿಲಿಂಡರ್ನ ಪ್ರತಿ ಪಾದಗಳಲ್ಲಿ ಒಂದೊಂದು ಅರ್ಧಗೋಳವನ್ನು ಅಂಟಿಸಿ ಮಾಡಲಾಗಿದೆ. ಅಂದರೆ ಸೆಂಟ್ರದಾಗ ಸಿಲಿಂಡರ್ ಆಕಾರ ಐತಿ, ದಂಡಿಗೆ ಎರಡು ಕಡೆ ಅರ್ಧಗೋಳಾಕೃತಿ ಐತಿ. ಕ್ಯಾಪ್ಸೂಲ್ ಹೆಂಗೆ ಇರ್ತಾವೆ ನಿಮ್ಗೆ ಗೊತ್ತದ? ಅದರ ಸಂಪೂರ್ಣ ಉದ್ದ ಅಂದರೆ ಎರಡು ಅರ್ಧಗೋಳಾಕೃತ ತುದಿ ಎರಡು ಕಡೆದು ಹಿಡಿದ ಸಿಲಿಂಡರ್ನ ಭಾಗ ಹಿಡಿದ ಒಟ್ಟಾರೆ ಉದ್ದ ಎಷ್ಟದ? 14 ಮಿಲಿಮೀಟರ್ ಅದ. ಆಮೇಲೆ ವ್ಯಾಸ 5 ಮಿಲಿಮೀಟರ್ ಅದ. ಹೀಗಿರಬೇಕಾದ್ರೆ ಮೇಲ್ಮೈ ವಿಸ್ತೀರ್ಣವನ್ನು, ಆ ಕ್ಯಾಪ್ಸೂಲ್ದ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ಅಂದರೆ ಇಲ್ಲಿ 3 ರೀತಿಯ ವಿಸ್ತೀರ್ಣಗಳನ್ನು ನಾವು ತೊಗೋಬೇಕಾಗ್ತದೆ. ಒಂದು 3 ರೀತಿಯ 3 ಭಾಗಗಳದಾವೆ. ಇಲ್ಲೊಂದು ಅರ್ಧಗೋಳ ಇದೆ, ಸಿಲಿಂಡರ್ ಇದೆ, ಆಮೇಲೆ ಮತ್ತೆ ಅರ್ಧಗೋಳ ಇದೆ. ಈ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ತೊಗೋಬೇಕು. ಸಿಲಿಂಡರ್ನ ಏನು ತೊಗೋಬೇಕು? ಅದರದ್ದು ಕೂಡ ವಕ್ರ ಮೇಲ್ಮೈ ವಿಸ್ತೀರ್ಣ ತೊಗೋಬೇಕು. ಯಾಕಂದರೆ ಈ ಕಡೆ ಅರ್ಧಗೋಳದ ಭಾಗ ಆಕಾರದ ಒಂದು ಇದು ಭಾಗ ಐತಿ, ಈ ಕಡೆ ಹತ್ಕೊಂಡೈತೆ ಅದು. ಆಮೇಲೆ ಆ ಕಡೆ ಮತ್ತೊಂದು ಅರ್ಧಗೋಳ ಇದೆ. 3 ವಿಸ್ತೀರ್ಣಗಳನ್ನು ಕೂಡ್ಸ್ಕೊಂಡ್ಬಿಟ್ರೆ ಅಂದ್ರೆ ಇದ್ರ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗಿದೆ. ಆದ್ರೆ ಈ ಅರ್ಧಗೋಳಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ನಾವು ಆಯಾಮಗಳನ್ನು ಲೆಕ್ಕಾಚಾರ ಮಾಡ್ಕೋಬೇಕು. ನನ್ನ ಜೊತೆ ಬಿಡಿಸ್ತಾ ಸಾಗಬೇಕೆಲ್ಲರೂ. ಅರ್ಧಗೋಳ,
ಈ ಅರ್ಧಗೋಳಕ್ಕೆ ಬಂದ್ರಿ ಅಂದ್ರೆ ನೋಡಿರಿ, ನನಗೆ ಇದ್ರ ತ್ರಿಜ್ಯ ಬೇಕಾಗಿದೆ. ಟೋಟಲ್ 14 ಐತಿ, ಹೌದಾ ಇಲ್ಲ? ಇದು ನೋಡಿರಿ, ಇದು ಟೋಟಲ್ 5 mm ಐತಿ. ಅಂದರೆ ಇದ್ರದ್ದಷ್ಟ ನೀವು ತ್ರಿಜ್ಯ ತೊಗೊಂಡ್ರಿ ಅಂದ್ರೆ, ಇದ್ರದ್ದಷ್ಟ ತ್ರಿಜ್ಯ ತೊಗೊಂಡ್ರಿ ಅಂದ್ರೆ ಹಿಂಗೆ ಹೋದ್ರೂ ಇದು ತ್ರಿಜ್ಯ, ಇದು ಕೂಡ ನಿಮ್ಗೆ ತ್ರಿಜ್ಯನ ಆಗ್ತದೆ. ಇದು ಟೋಟಲ್ ಉದ್ದ ಇಲ್ಲಿಂದ ಇಲ್ಲಿ ತನಕ ಇದಷ್ಟೈತಿ 5 mm ಐತಿ. ಅದರ ಅರ್ಧ ಇರಬೇಕಿಲ್ಲಿದ. ಹಿಂಗೆ ತೊಗೊಂಡ್ರೆ ಅಷ್ಟೇ, ಹಿಂಗೆ ತೊಗೊಂಡ್ರೆ ಅಷ್ಟೇ. ಇದು ತ್ರಿಜ್ಯ ಆಕೈತಿ, ಇದು ತ್ರಿಜ್ಯ ಆಕೈತಿ, ಇದು ಕೂಡ ಏನಾಕೈತಿ? ತ್ರಿಜ್ಯ ಆಕೈತಿ. ಅಂದರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಧಗೋಳಕ್ಕೆ ಸಂಬಂಧಪಟ್ಟಂಗೆ 6 ಇದ್ದದ್ದು 5ರ ಅರ್ಧ ಅಂದರೆ 2.5 mm ಮಿಲಿಮೀಟರ್ದಾಗ ಬರೀ ನಾವು ತಿಳಿತು. ಅರ್ಧಗೋಳದ ತ್ರಿಜ್ಯ 2.5 ಮಿಲಿಮೀಟರ್ ಆಗ್ತದೆ. ಆಮೇಲೆ ಸಿಲಿಂಡರ್ ತೊಗೊಂಡ್ರೆ, ಸಿಲಿಂಡರಿಗೆ ತೊಗೊಂಡ್ರೂ ಕೂಡ ನಮಗೆ R = ಎಷ್ಟಾಗ್ತೈತಿ? 2.5 ಮಿಲಿಮೀಟರ್ ಆಯ್ತು. ಏನು ವ್ಯತ್ಯಾಸ ಇಲ್ಲ. ಇನ್ನು ಈ ಸಿಲಿಂಡರಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ದತ್ತಾಂಶ ಏನು ಅಂದ್ರೆ, ಸಿಲಿಂಡರ್ಗೆ ಸಂಬಂಧಪಟ್ಟ ಹಾಗೆ ಇದರ ಎತ್ತರ, ಅಂದರೆ ಈ ನಡುವಿನ ಭಾಗ ಐತಲ್ಲ, ಈ ಎತ್ತರ ಟೋಟಲ್ 14 ಮಿಲಿಮೀಟ್ರ್ ಐತಿ. ಈ 14 ಮಿಲಿಮೀಟ್ರ್ದಾಗ ಇಲ್ಲಿ ನೋಡಿ ಏನು ಕಳಿಬೇಕು? ಈ ಕಡೆ 2.5 ಇದ್ರ ತ್ರಿಜ್ಯ ಎಷ್ಟೈತಿ? 2.5 ಮಿಲಿಮೀಟ್ರ್ ಐತಿ. ಆಮೇಲೆ ಇದ್ರ ತ್ರಿಜ್ಯನೂ ಕೂಡ ಎಷ್ಟಾಕೈತಿ? 2.5 ಮಿಲಿಮೀಟ್ರ್ ಆಕೈತಿ. 2.5 ಎರಡು ಟೋಟಲ್ ಎಷ್ಟಾಯ್ತು? 5 ಮಿಲಿಮೀಟ್ರ್ ಆಯ್ತು. 14ರಾಗ 5 ಮಿಲಿಮೀಟ್ರ್ ಕಳೀತೀರಿ. 14ರಾಗ 5 ಕಳೆದ್ರೆ ಎಷ್ಟು ಬಂತು? 9 ಮಿಲಿಮೀಟ್ರ್ ಬಂತು. ಏನು 9 ಮಿಲಿಮೀಟ್ರ್? ಇದು ಸಿಲಿಂಡರಿನ ಎತ್ತರ 9 ಮಿಲಿಮೀಟರ್. ಇದು ಮಿಲಿಮೀಟರ್ನಾಗ 2 ದತ್ತಾಂಶ ಅದಾವು. ವಿಸ್ತೀರ್ಣನೂ ಕೂಡ ಮಿಲಿಮೀಟರ್ನಾಗ ಬರೆಯೋಣ, ಯಾವುದೇ ಯೂನಿಟ್ ಕನ್ವರ್ಷನ್ ಮಾಡೋದು ಬೇಡ, ಯಥಾವತ್ತಾಗಿರಲಿ. ಇನ್ನು ಲೆಕ್ಕಾಚಾರಕ್ಕೆ ಸಾಗೋಣ. ಈಗ ಏನು ಬೇಕು ನಮ್ಗೆ? ಮೇಲ್ಮೈ ವಿಸ್ತೀರ್ಣ, ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ. ಒಂದು ಕ್ಯಾಪ್ಸೂಲ್ ಅದೆಯಲ್ಲ, ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ LSA ಅಂತ ಬರಿತೀನಿ ನೋಡಿ, ನಾನು ಇಷ್ಟ ಬರಿತೀನಿ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪ್ಲಸ್ 2 ಗುಂಡ್ಲೆ ಅರ್ಧ ಗೋಳದ ವಿಸ್ತೀರ್ಣ. 2 ಗುಂಡ್ಲೆ ಅರ್ಧ ಗೋಳದ ವಿಸ್ತೀರ್ಣ. ಹಿಂಗೆ ತಗೋತೀನಿ, ಅರ್ಥ ಆಗ್ತಿದ? 2 ಗುಂಡ್ಲೆ 2 ಯಾಕೆ ಮಾಡ್ಕೊಂಡು ಗೊತ್ತಾಯ್ತು? ಈ ಕಡೆ ಒಂದು ಐತಿ, ಆ ಕಡೆ ಒಂದು ಐತಿ, ಒಂದು ಸಪ್ರೇಟ್ ಪ್ಲಸ್ ಆಗಿ ಬರೀದೇನ, 2 ಗುಂಡ್ಲೆ ಇಟ್ಬಿಡೋಣ. ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರೇನ? 2πRh ಬರಿಬೇಕೆಲ್ಲರೂ. 2πRh ಪ್ಲಸ್ 2 ಗುಂಡ್ಲೆ ಅರ್ಧಗೋಳದ ವಿಸ್ತೀರ್ಣ ನಿಮಗೆ 2πr², ಅಂದ್ರೆ ಫೈನಲಿ 4πr² ಆಗ್ತದೆ. ಈಗ ಬೆಲೆ ಹಾಕೋಕ್ಕಿಂತ ಮೊದಲು ಇನ್ನೊಂದು ಸ್ವಲ್ಪ ಸುಲಭೀಕರಣ ಮಾಡೋಣ ನೋಡ್ರಿ. 2πRh ಪ್ಲಸ್ 4πr² ಆಯಿತು ನೋಡ್ರಿ. 2 ಸಾಮಾನ್ಯ ಹೊಂಡ್ತದ, ಸಾಮಾನ್ಯ ತೆಗಿರಿ. ಪಯು ಸಾಮಾನ್ಯ ಐತಿ, ಪಯು ಸಾಮಾನ್ಯ ತೆಗಿರಿ. 6 ಕೂಡ ಸಾಮಾನ್ಯ ಐತಿ 2 ಕಡೆ, ಯಾಕಂದ್ರೆ 2ಕ್ಕೂ 6 ಒಂದೇ ಆಗ್ತೈತಿ. 6 ಹೊರಗೆ ತೊಗೊಂಬೇಡ್ರಿ. ಇಲ್ಲಿ 2πr ತೆಗೆದ್ಮೇಲೆ ಹೆಚ್ಚು ಉಳಿತು, 2 ತೆಗೆದ್ಮೇಲೆ ಇಲ್ಲಿ 2 ಉಳಿತದೆ, 2 2 4 ಆಗ್ತದೆ. ಪೈ ಮತ್ತು 6 ತೆಗೆದ್ರಿ ಅಂದ್ರೆ 1 6 ಉಳಿತೈತಿ. ನೀವು ಗಮನ ಕೊಡ್ರಿ, ಏನೋ ತಪ್ಪಿದ್ರೆ ಹೇಳ್ರಿ. 2 6 ಉಳಿತೈತಿ ಒಳಗಡೆ. ಸರಿ ಐತಿ? ಎಲ್ಲರೂ ಮಾಡಿದ್ರಿ? ಇಷ್ಟ ಬಿಡ್ಸತ್ತೀರಿ ಲಾಸ್ಟ್ದವ್ರು ಎಲ್ಲರೂ, ಪ್ರತಿಯೊಬ್ಬರು? ಸರಿ. 2 ಇಂಟು ಪೈ ಬೆಲೆ ಎಷ್ಟು? 22 7 ಆಯಿತು. ತ್ರಿಜ್ಯದ ಬೆಲೆ 2.5 ಐತಲ್ಲ, 25/10 ಹಾಕ್ರಿ. ಅದು ಈಸಿ ಆಗ್ಬೋದು ನಮ್ಗೆ ಸುಲಭೀಕರಣ ಮಾಡ್ಕೊಳ್ಳೋದು. ಇಂಟು ಬ್ರಾಕೆಟ್ H ಎತ್ತರ. ಯಾವುದ್ರ ಎತ್ತರ ಹಾಕವ್ರಿ ಇಲ್ಲಿ? ಸಿಲಿಂಡರ್ನ ಭಾಗದ ಎತ್ತರ ಎಷ್ಟೈತದು? 9 ಮಿಲಿಮೀಟ್ರ್ ಐತೆ. ಪ್ಲಸ್ 2 ಗುಂಡ್ಲೆ ತ್ರಿಜ್ಯ ಅಂದ್ರೆ 2 ಗುಂಡ್ಲೆ 2.5. 2 ಗುಂಡ್ಲೆ 2.5 ಬದಲಿ ಅದನ್ನು ಹಿಂಗೆ ಬರೆದ್ರೆ ಅನುಕೂಲ ಅಲ್ಲ, 25/10 ಬರೆದು ಬಿಡ್ರಿ. 25/10. 2.5 ಅಂದರೆ 25/10 ಅದು. ಸರಿ, ಇನ್ನದಿನ ಸುಲಭೀಕರಣ ಮಾಡ್ಬೇಕು ನಾವು ನೋಡ್ರಿ. 44 7 ಈಕ್ವಲ್ ಟು 44 7 ಹಂಗೆ ಇರಲಿ, ಇಂಟು 25 10 ಬ್ರಾಕೆಟ್ 9 ಪ್ಲಸ್ ಇದನ್ನು ಬ್ರಾಕೆಟ್ 9 ಬಿಡಿಸ್ಕೊಂಡು ನೋಡ್ರಿ. 25 2 50 10 ಅಲ್ಲಿ ಕಡ್ತಾ ಹೊಡೆದು ಬಿಡಲ್ಲ. 2 1 2 5 5 9 45. 45 ಪ್ಲಸ್ ಇನ್ನೂ ಹೋಗೈತಲ್ಲ, ಸಾರಿ, 5 1 5 ಎಷ್ಟಲೇ 5 ಇರಲಿ. 9ಕ್ಕೆ 5 ಕೂಡಿಸಿದ್ರೆ 14. 9 ಪ್ಲಸ್ 5 ಬರ್ತೈತಿಲ್ಲ, 5 ಹೇಳ್ರಿ. 9 ಪ್ಲಸ್ 5 14 ಮುಂದಿನ ಸ್ಟೆಪ್ನಾಗ ಬರೀ ನೋಡ್ರಿ. 44 7 ಅದಕ್ಕೆ ಇಲ್ಲಿ ಕಡ್ತಾ ಹೊಡಿ ಗೋಜಿಗೆ ಹೋಗಿರಲಿಲ್ಲ, ಮುಂದೆ ಬರ್ತೈತೆ ನೋಡ್ರಿ, ಅದು ಈಸಿ ಆಗ್ತದೆ. 25/10 ಇಂಟು 14
9ಕ್ಕೆ 5 ಕೂಡಿಸಿದ್ರೆ 14 ಅಂತ. ಇಲ್ಲಿ 7 ಒಂದಲೇ 7 ಎರಡಲೇ ಕಟ್ತಾ ಹೊಡೀರಿ. 25 ಎರಡಲೇ 50, 44 1 ಅಂಶ ಇಲ್ಲಿ, 50 10 ಅಂಶ. ಈಗ 0 0 ಹೋದ್ ನೋಡ್ರಿ, ಅಥವಾ 10 ಒಂದಲೇ 10 5ಲೇ 50 ಬರೆಯಾಕತ್ತೀಯಮ್ಮ, ಬರಿತಾ ಇದ್ದಿ ಸರಿ. ಈಗ 5 4ಲೇ 20, 2 ಕೈಲ 5 4ಲೇ 20 1 2 22, 220 ಚದರ ಮಿಲಿಮೀಟರ್. ಇದು ನಿಮಗೆ ವಿಸ್ತೀರ್ಣ. ಯಾವುದ್ರ ವಿಸ್ತೀರ್ಣ? ಕ್ಯಾಪ್ಸೂಲ್ನ ವಿಸ್ತೀರ್ಣ. ಅಲ್ಲೇನು ಕ್ಯಾಪ್ಸೂಲ್ ಕೊಟ್ಟಿದ್ರಲ್ಲ, ಕ್ಯಾಪ್ಸೂಲ್ದು ವಿಸ್ತೀರ್ಣ. ಪ್ರತಿಯೊಬ್ಬರು ಬಿಡಿಸ್ತಾ ಸಾಗಬೇಕು, ಹಿಂದುಳಿಬಾರ್ದು. ನನ್ನ ಜೊತೆ ಮುಗೀತಂದ್ರೆ ನಿಮ್ಮದು ಮುಗಿದಿರ್ಬೇಕು. ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಡಿಸ್ಕೊತ ಹೋಗಿ. ಸರಿ, ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ. ಲೋಹದ ಹಾಳೆಯಿಂದ ತಯಾರಿಸಿದ ಒಂದು ನೇರ ಸಿಲಿಂಡರ್ ಆಕೃತಿಯ ಪಾತ್ರೆಯ ತಳಭಾಗವನ್ನು ಚಿತ್ರದಲ್ಲಿ ತೋರಿಸುವಂತೆ. ಹಿಂಗೆ ಪಾತ್ರೆ ಐತಿ, ಸಿಲಿಂಡರ್ ಆಕಾರದ ಪಾತ್ರೆ ಐತಿ, ತಳಭಾಗದ ಹಿಂಗೆ ಉಬ್ಬೈತದ ತೋರಿಸುವಂತೆ ಶಂಕುವಿನ ಆಕೃತಿಯ ಲೋಹದ ಪಾತ್ರೆಯಿಂದ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ತಳಭಾಗ ಹಿಂಗೆ ಶಂಕುವಿನ ಆಕಾರದ ಒಂದು ಇದರಲ್ಲೇ ಮುಚ್ಚಲಾಗಿದೆ. ಸಿಲಿಂಡರ್ನ ವೃತ್ತಪ್ರಾದ ತ್ರಿಜ್ಯ ಮತ್ತು ಶಂಕುವಿನ ವೃತ್ತಪ್ರಾದ ತ್ರಿಜ್ಯ ಎರಡು, ಇದು 7 ಸೆಂಟಿಮೀಟ್ರ್, ಇದು ಕೂಡ ಎಷ್ಟೈತಿ 7 ಸೆಂಟಿಮೀಟ್ರ್ ಐತಿ. ಆಮೇಲೆ ಸಿಲಿಂಡರ್ನ ಎತ್ತರ 20 ಸೆಂಟಿಮೀಟರ್. ಸಿಲಿಂಡರ್ನ ಎತ್ತರ ಎಷ್ಟೈತಿ 20 ಸೆಂಟಿಮೀಟರ್. ಶಂಕುವಿನ ಎತ್ತರ 3 ಸೆಂಟಿಮೀಟರ್ ಆಗೈತೆ. ಈ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಹಾಲನ್ನು ತುಂಬಲು 1 ಲೀಟರ್ಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆ ಕೊಟ್ಟಿದ್ದಾರಲ್ಲಿ ನೋಡೋಣ ಎಷ್ಟೈತಿ. ಹಾಂ, ಅದೆಷ್ಟೈತಿ ಅಂದರೆ 1 ಲೀಟರ್ಗೆ 20 ರೂಪಾಯಿ ಐತಿ ನೋಡಿರಿ. ಸಂಪೂರ್ಣವಾಗಿ ಹಾಲನ್ನು ತುಂಬಲು 1 ಲೀಟರ್ ಹಾಲಿಗೆ 20 ರೂಪಾಯಿಯಂತೆ ಎಷ್ಟು ಹಣ ಬೇಕಾಗುತ್ತದೆ ಎಂದು ಕಂಡುಹಿಡಿಯಿರಿ. 1 ಲೀಟ್ರಿಗೆ ರೇಟ್ ಕೊಟ್ಟಾರ ಅವರು. ಅಂದರೆ ನಾವು ಮೊದಲ ಇದ್ರದ್ದು ಘನಫಲ ಕಂಡುಹಿಡಿನು, ವಿಸ್ತೀರ್ಣ ಕಂಡುಹಿಡಿದಿಲ್ಲ. ಇಲ್ಲಿ ಈ ಕಂಟೈನರ್ ಇದೇನು ವೆಸಲ್ ಐತಲ್ಲ, ಪಾತ್ರೆ ಐತಲ್ಲ, ಪಾತ್ರೆ ಘನಫಲ ಕಂಡುಹಿಡಬೇಕು. ಅದನ್ನು ಕ್ಯೂಬಿಕ್ ಸೆಂಟಿಮೀಟರ್ದಾಗ ಕನ್ವರ್ಟ್ ಮಾಡ್ಕೋಬೇಕು. ಕ್ಯೂಬಿಕ್ ಸೆಂಟಿಮೀಟರ್ದಾಗ ಬರ್ತಿಲ್ಲ. ಓಕೆ, ಅದು ಲೀಟ್ರ್ ಇದ್ದದ್ದು ಕ್ಯೂಬಿಕ್ ಸೆಂಟಿಮೀಟರ್ ಕನ್ವರ್ಷನ್ ಲಾಸ್ಟಿಗೆ ನೋಡೋಣ. ಮೊದಲು ಇದ್ರದ್ದು ಘನಫಲ ತೆಗಿಬೇಕು. ಇದು ನಿಮ್ಮ ಮೈಂಡ್ಸೆಟ್ ಇರಲಿ. ಘನಫಲ ಹೆಂಗೆ ಕಂಡುಹಿಡಿದು? ಸಿಲಿಂಡರ್ ಆಕಾರದ ಪಾತ್ರೆ ಐತೆ, ಕೆಳಗಡೆ ಏನು ಮಾಡಿದಾರೆ, ಅದಕ್ಕೆ ಶಂಕುವಿನ ಆಕಾರದ ಹಿಂಗೆ ಒಂದು ಡುಬ್ರಿ ಅದನ್ನ ಹಾಕಿ ಕೆಳಗೆ ಬೇಸ್ ರೆಡಿ ಮಾಡಿದಾರೆ. ಅಂದ್ರೆ ಅಷ್ಟು ಮೈನಸ್ ಆತ್ಲ ಇದ್ರಾಗ ಹೇಳ್ರಿ. ಸಿಲಿಂಡರ್ನ ಗಣಫಲದೊಳಗೆ ಆ ಶಂಕುವಿನ ಗಣಫಲವನ್ನು ಏನು ಮಾಡಬೇಕು? ಬಿಟ್ಟು ಬಿಡಬೇಕು. ಆವಾಗ ನಿಮಗೇನು ಸಿಗ್ತದೆ? ಪಾತ್ರೆಯ ಗಣಫಲ ಸಿಗ್ತದೆ. ಇದನ್ನು ರೀಡ್ ಮಾಡಕ್ಕೆ ಬರ್ಬೇಕು ನಿಮ್ಗೆ. ಅಲ್ಲಿ ಚಿತ್ರ ನೋಡ್ರಿ, ಗಮನಿಸ್ರಿ ಸರಿಯಾಗಿ. ಇದು ನೋಡ್ರಿ, ಉಬ್ಬಾಗಿದ ಭಾಗ ಐತಿ. ಬೇಸವ ಹೆಂಗೆ ಕೊಟ್ಟಾನ? ಪ್ಲೇನ್ ಕೊಟ್ಟಿಲ್ಲ. ಪ್ಲೇನ್ ಇತ್ತಂದ್ರೆ ಬರೀ ಸಿಲಿಂಡರ್ ಐತೆ ಅಂತ ಹೇಳ್ತಿದ್ದವ. ಶಂಕುವಿನ ಆಕಾರದ ಒಂದು ಪಾತ್ರೆಯನ್ನು ಅಲ್ಲಿ ಮತ್ತೆ ಫಿಕ್ಸ್ ಮಾಡಿದ್ದಾರೆ ಬೇಸಿಗೆ ತಳಭಾಗಕ್ಕೆ. ಅಂದ್ರೆ ಅದು ಹಿಂಗೆ ಕಲ್ಪಟ್ಟು ಅಂದ್ರೆ ಅಷ್ಟು ಮೈನಸ್ ಆಯ್ತು. ಅದ್ರಾಗ ಸಿಲಿಂಡರ್ನಾಗ ಅಷ್ಟು ಪ್ರಮಾಣ ಕಡಿಮೆ ಆಗ್ತೈತಿ, ಅಂದರೆ ವಾಲ್ಯೂಮ್ ಕಡಿಮೆ ಆಗ್ತೈತಿ, ಗಾತ್ರ ಕಡಿಮೆ ಆಗ್ತೈತಿ ಅಂತಕ್ಕಂಥದ್ದು ನೀವು ಅರ್ಥೈಸ್ಕೋಬೇಕು. ಆ ಗಾತ್ರ ಕಡಿಮೆ ಮಾಡ್ಕೋಬೇಕು ಅಂದರೆ ಒಟ್ಟಾರೆ ಈ ಪಾತ್ರೆಯ ಪರಿಮಾಣ, ಆ ಪಾತ್ರೆಯ ಗಾತ್ರ ನಮಗೆ ಸಿಗಬೇಕು ಅಂತಂದ್ರೆ ಈ ಸಿಲಿಂಡರ್ನ ಗಾತ್ರದೊಳಗೆ ಕೆಳಗಡೆ ಶಂಕುವಿನ ಆಕಾರದ ಪಾತ್ರೆಯ ಗಾತ್ರವನ್ನು ಬಿಡಬೇಕಾಗ್ತೈತಿ. ಅಂದರೆ ವಾಲ್ಯೂಮನ್ನು, ಘನಫಲವನ್ನು ಬಿಡಬೇಕಾಗ್ತೈತಿ. ಸರಿ, ಮೊಟ್ಟ ಮೊದಲಿಗೆ ಪಾತ್ರೆಯ ಘನಫಲ ಅಂತ ತಗೊಳ್ತೀನಿ ನಾನು. ಬರೀರಿ ಎಲ್ಲರೂ. ಪಾತ್ರೆಯ ಘನಫಲ, ಪಾತ್ರೆಯ ಘನಫಲ ಯಾವುದಕ್ಕೆ ಸಮ ಆಗಬೇಕಂದ್ರೆ ಸಿಲಿಂಡರಿನ ಘನಫಲ, ಪಾತ್ರೆಯ ಘನಫಲ ಈಕ್ವಲ್ ಟು ಸಿಲಿಂಡರ್ನ ಘನಫಲ ಮೈನಸ್ ಯಾವುದರ ಘನಫಲ ತಗೋತೀರಿ? ಶಂಕುವಿನ ಘನಫಲ ಮೈನಸ್ ಶಂಕುವಿನ ಘನಫಲ ಅಂತ ತಗೋಬೇಕಾಗ್ತದೆ. ಸರಿ, ಸಿಲಿಂಡರ್ನ ಘನಫಲಕ್ಕೆ ಸೂತ್ರ ನೋಡಿ. ಎತ್ತರಗಳು ಬೇರೆ ಬೇರೆ ಅದಾವ. ಅದಕ್ಕೆ H1 H2 ತೊಗೊಂಡು 5r² H ಅಲ್ಲ, 5r² H1 ತೊಗೊರಿ. ಯಾಕಂದರೆ ಎರಡೂ ಥರದ ಎತ್ತರ ಬೇರೆ ಬೇರೆ ಅದಾವೆ. ಶಂಕುವಿನ ಘನಫಲ 1/3 πr² ತೊಗೊರಿ. ಎರಡೂ ಥರದ್ದು ತ್ರಿಜ್ಯ ಸೇಮ್ ಅದಾವೆ, ಎತ್ತರ ಅಷ್ಟೇ ವ್ಯತ್ಯಾಸ ಇದೆ. ಅಂದರೆ 5r² H2 ತೊಗೊಳ್ಳೋಣ. ಸಾಮಾನ್ಯ ಏನು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ 5r² ಸಾಮಾನ್ಯ ಆಗ್ತದೆ. 5r² ಹೊರ ತೆಗೆದ್ರೆ H1 ಇಡ್ತೀರಿ, ಮೈನಸ್ 1/3 ಇಂಟು ಏನು ಇಡ್ತೀರಿ? H2 ಇಡ್ತೀರಿ. 1/3 ಇಂಟು H2. πr² 22/7 ಇಂಟು ತ್ರಿಜ್ಯ ಎಷ್ಟಿದೆ? 7 ಇದೆಯಲ್ಲ, 7 × 7 ಬರೀ 7 ಸೆಂಟಿಮೀಟರ್ ತ್ರಿಜ್ಯ ಇದೆ. H1 ಅಂದರೆ ಸಿಲಿಂಡರ್ನ ಎತ್ತರ. ಸಿಲಿಂಡರ್ನ ಎತ್ತರ ಎಷ್ಟಿದೆ? 20 ಇದೆ ನೋಡಿ, 20 ಸೆಂಟಿಮೀಟರ್. ಮೈನಸ್ 1/3 ಇಂಟು H2 ಅಂದರೆ ಏನು? ಯಾವುದ್ರ ಎತ್ತರ ಇದು? ಶಂಕುವಿನ ಎತ್ತರ. ಶಂಕುವಿನ ಎತ್ತರ ಅಷ್ಟೇ ಇದೆ. ಎಷ್ಟೈತಿ ಕೊಟ್ಟಿದ್ದಾರೆ ನೋಡ್ರಿ ಮೇನ್ ಡಯಾಗ್ರಾಮ್ದಾಗ ಎಲ್ಲ ಹೇಳಿದ್ದಾರೆ. ಶಂಕುವಿನ ಎತ್ತರ 3 ಸೆಂಟಿಮೀಟರ್ ಇದೆ ಹೇಳಿದ್ದಾನೆ. ಇದು ಎಷ್ಟು ಅಂತ ಹೇಳಿದ್ದಾನೆ? 3 ಅಂತ ಹೇಳಿದಾನೆ. 20ರೊಳಗೆ 3 ಬಿಡ್ಬೇಕು ನೀವು. ಅಂದರೆ ಎಷ್ಟಾಕತಿ?
ಸಾರಿ ಡೈರೆಕ್ಟ್ ತುಂಬೋದಿಲ್ಲ, ಬಿಡೋದು ಪ್ರಶ್ನೆ ಇಲ್ಲಿ ಬಂತಲ್ಲಿ. ಶಂಕುವಿನ ಎತ್ತರ ನೇರವಾಗಿ ಹಾಕಬೇಕು. 3 ಸೆಂಟಿಮೀಟರ್ ಇದೆ. ಶಂಕುವಿನ ಎತ್ತರ ಎಷ್ಟು? 3 ಸೆಂಟಿಮೀಟರ್ ಇದೆ. ಸರಿ, ಈಗ 7 ಹೊಡೆದು ಹಾಕ್ರಿ. 22ಕ್ಕೆ 7 ಗುಣಿಸ್ಕೊಂಡು 7 2 14, ಒಂದು ಕೈಲ 14 1 15, 154 ಬಂತು. ಇಂಟು ಈ 3 ಕ್ಯಾನ್ಸಲ್ ಆಯಿತು. 20 ಮೈನಸ್ 1 ಬರ್ತದೆ. ಅಂದರೆ 154ಕ್ಕೆ 19 ಗುಣಿಸ್ರಿ. 154 ಗುಂಡ್ಲೆ 19 ಗುಣಿಸಿ ಹೇಳ್ಬೇಕು. 2926 ಕ್ಯೂಬಿಕ್ ಸೆಂಟಿಮೀಟರ್. ಇದು ಘನಫಲ, ಪಾತ್ರೆಯ ಘನಫಲ. ಇದು ಪಾತ್ರೆಯ ಘನಫಲ. ಪ್ರಶ್ನೆ ಏನೈತಿ ಈಗ ನೋಡ್ರಿ, 1 ಲೀಟರ್ ಹಾಲಿನ ಬೆಲೆ ಎಷ್ಟೈತಿ? ರೂಪಾಯಿ 20 ಹೌದಾ ಇಲ್ಲ? 1 ಲೀಟರ್ ಹಾಲಿನ ಬೆಲೆ ಎಷ್ಟೈತಿ? 20 ರೂಪಾಯಿ ಐತಿ. 1 ಲೀಟರ್ ಅಂದರೆ ಎಷ್ಟು ಕ್ಯೂಬಿಕ್ ಸೆಂಟಿಮೀಟ್ರ? 1000 ಕ್ಯೂಬಿಕ್ ಸೆಂಟಿಮೀಟ್ರ್. ಇದನ್ನ ತಲೆಯಾಗಿ ಇಟ್ಕೋಬೇಕು, ನೆನಪಿಟ್ಕೋಬೇಕು. ಅಂದ್ರೆ 1000 ಕ್ಯೂಬಿಕ್ ಸೆಂಟಿಮೀಟ್ರ್ ಹಾಲಿನ ಬೆಲೆ 20 ರೂಪಾಯಿ ಅನ್ನಂಗೆ. 1 ಕ್ಯೂಬಿಕ್ ಸೆಂಟಿಮೀಟ್ರದ ಹಾಲಿನ ಬೆಲೆ ಎಷ್ಟಾಗತ್ತೆ? 1 ಕ್ಯೂಬಿಕ್ ಸೆಂಟಿಮೀಟ್ರ್ ಹಾಲಿನ ಬೆಲೆ = 20 ಬಾಗ್ಲೆ ಈ 1000 ಐತ್ಲೆ 100 ಗುಣಕಾರ ಮಾಡ್ಕೋರಿ ಕಡೆ, ಡಿವೈಡೆಡ್ ಬೈ 1000 ಮಾಡಿ. ಈ 0 ಹೊಡೆದು ಹಾಕ್ರಿ. 2 1 2 5 10 ಮುಂದೆ 0 ಹೊಡಿತು. ಅಂದರೆ 1/50 ರೂಪೀಸ್. 1/50 ರೂಪೀಸ್ 1 ಕ್ಯೂಬಿಕ್ ಸೆಂಟಿಮೀಟ್ರ್. 1/50 ರೂಪೀಸ್ ಎಷ್ಟಕ್ಕಿದೆ? 1 ಕ್ಯೂಬಿಕ್ ಸೆಂಟಿಮೀಟ್ರಿಗೆ. ಎಷ್ಟು ಕ್ಯೂಬಿಕ್ ಸೆಂಟಿಮೀಟ್ರ್ ಪಾತ್ರೆ ಘನಫಲ ಆಯ್ತು ನೋಡ್ರಿ? 2926 ಐತೆ. ಹೌದಾ? ಹಾಂ, ಆದ್ದರಿಂದ 2926 ಕ್ಯೂಬಿಕ್ ಸೆಂಟಿಮೀಟರ್. ಇದು 1 ಇದ್ದರೆ 2926 ಹೆಂಗೆ ಅದು ಗುಣಿಸೋಣ ಆತಿಲ್ಲ? ಹಂಗೆ ಅಲ್ಲಿ ಬಲ್ಲ ಗುಣಿಸ್ಬಿಟ್ರೆ ಹಾಲಿನ ಬೆಲೆ = 2926 ಇಂಟು 1/50. ಮೊದಲು 2 ಕಟ್ತಾ ಹೊಡಿರಿ, ಆಮೇಲೆ 5 ಹೊಡಿರಿ. ಅದು ಎಷ್ಟು ಬರ್ತದೆ ಹೇಳ್ಬೇಕು, ಪಾಟೀಲ್ ಹೇಳ್ಬೇಕಮ್ಮ. 2926 ಡಿವೈಡ್ ಬೈ 50. ಇದೆಲ್ಲ ಮ್ಯಾನ್ಯುವಲಿ ಮಾಡಿರಿ, ನೀವು ಮಾಡಬೇಕು ಉಳಿದಿನವ್ರು. 2926 ಡಿವೈಡ್ ಬೈ 50 58.58 ರೂಪಾಯಿ. 5 ಮುಂದೆ 2 5 2 ನೋಡು ಚಂದ್ರಕೋಡಿ, ಕರೆಕ್ಟ್ ಐತ್ಲ? ಸರಿ, ಅರ್ಥ ಮಾಡ್ಕೊಂಡ್ರಿ? ಇಂಥ ಅನ್ವಯಿಕ ಸಮಸ್ಯೆಗಳನ್ನ ಲಾಜಿಕ್ ಅಪ್ಲೈ ಮಾಡಿ ಬಿಡಿಸ್ಬೇಕು. ನೀವು ಗಡ್ಬಡಿ ಮಾಡಿದ್ರಿ ಏನಕ್ಕೇನು ಬರೆದ್ರಿ ಮಾರ್ಕ್ಸ್ ಬರೋದಿಲ್ಲ. ಸರಿಯಾಗಿ ತಿಳ್ಕೊಂಡು ಇಂಥವು ಯೂನಿಟ್ ಕನ್ವರ್ಷನ್ ಇದ್ದರೆ ಯೂನಿಟ್ ಕನ್ವರ್ಷನ್ ಮಾಡಿಕೊಂಡು ಸಮಸ್ಯೆ ಏನೈತೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡ್ತಕ್ಕಂಥ ರೂಢಿಯನ್ನು ಎಲ್ಲರೂ ಮಾಡಿಕೊಡ್ರಿ. ಬರೆದ್ರಾ? ಸರಿ, ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಏನಿದೆ ಮುಂದಿನ ಪ್ರಶ್ನೆ ಅಂತ ನೋಡ್ರಿ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಆಟಿಕೆಯನ್ನು ಸಿಲಿಂಡರ್ನ ಆಕಾರದ ಒಂದು ಬದಿಗೆ ಒಂದು ಅರ್ಧಗೋಳ, ಅಂದರೆ ಒಂದು ಕಡೆ ಒಂದು ಅರ್ಧಗೋಳ ಐತಿ, ಇನ್ನೊಂದು ಕಡೆಗೆ ಏನೈತಿ ಒಂದು ಶಂಕುವನ್ನು ಅಂಟಿಸಿ ಮಾಡಲಾಗಿದೆ. ಇನ್ನೊಂದು ಕಡೆಗೆ ಶಂಕುವನ್ನು ಅಂಟಿಸಿದ್ದಾರೆ. ಒಂದು ನಿಮಿಷ. ಸಿಲಿಂಡರ್ ಆಕಾರದ ಭಾಗದ ಉದ್ದ, ಈ ಸಿಲಿಂಡರ್ ಆಕಾರ ಐತಲ್ಲ, ಸಿಲಿಂಡರ್ ಆಕಾರದ ಭಾಗದ ಉದ್ದ ಅಂತ ನಾವು ಅಂದ್ರೆ ಇಷ್ಟ ಪ್ಯೂರ್ಲಿ ಸಿಲಿಂಡರ್ ಅಷ್ಟ, ಎಲ್ಲ ಟೋಟಲ್ ಪಾತ್ರೆ ಉದ್ದ ಅಲ್ಲ. ಸಿಲಿಂಡರ್ನ ಆಕಾರದ ಭಾಗದ ಉದ್ದ 20 ಸೆಂಟಿಮೀಟರ್ ಮತ್ತು ಅದರ ವ್ಯಾಸ 10 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಭಾಗದ ಓರೆ ಎತ್ತರ ಇದನ್ನು ಕೊಟ್ಟಿದ್ದಾನೆ, 13 ಸೆಂಟಿಮೀಟರ್ ಓರೆ ಎತ್ತರ ಕೊಟ್ಟಿದ್ದಾನೆ. ಹಾಗಿದ್ದರೆ ಆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಒಟ್ಟಾರೆ ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗೈತಿ. ಸುಲಭ ಇದೆ, ಎಲ್ಲ ದತ್ತಾಂಶಗಳನ್ನ ನೇರವಾಗಿ ಕೊಟ್ಟಿದ್ದಾರೆ. ಈ 3 ಭಾಗಗಳ ವಿಸ್ತೀರ್ಣವನ್ನು ತಗೊಂಡು ಸಂಕಲನ ಮಾಡ್ಕೊಂಡ್ಬಿಟ್ರೆ ನಮಗೆ ಏನಾಗ್ತದೆ, ಉತ್ತರ ಸಿಗುತ್ತೆ. ನೋಡ್ರಿ, ಲೆಕ್ಕಾಚಾರಕ್ಕೆ ಸಾಗೋಣ. ಇಲ್ಲಿ ಅರ್ಧಗೋಳಕ್ಕೆ ಸಂಬಂಧಪಟ್ಟಂಗೆ ದತ್ತಾಂಶಗಳನ್ನು ಸ್ವಲ್ಪ ಕ್ಲಿಯರ್ ಮಾಡ್ತಾ ಹೋಗೋಣ. ಅರ್ಧಗೋಳದ ಭಾಗ ಐತಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಏನು ಬೇಕು? ತ್ರಿಜ್ಯ ಬೇಕಾಗ್ತದೆ. ವ್ಯಾಸ ನೋಡ್ರಿ, ಅದು ಪೂರ್ಣ ಎತ್ತರ ಕೊಟ್ಟಿದ್ದಾನೆ, ಅದ್ರ ವ್ಯಾಸ ಕೊಟ್ಟಿದ್ದಾನೆ 10 ಸೆಂಟಿಮೀಟರ್ ಐತಿ. ಅದರ ಅರ್ಧ ಅಂದರೆ 5 ಸೆಂಟಿಮೀಟರ್ ಆಯ್ತು ನೋಡ್ರಿ. ಇದು 5 ಸೆಂಟಿಮೀಟರ್ ಐತೆ ಅಂದ್ರೆ ಈ ಶಂಕುವಿನ ತ್ರಿಜ್ಯನೂ ಕೂಡ ಎಷ್ಟು ಆಕತಿ? 5 ಸೆಂಟಿಮೀಟರ್ ಆಕತಿ. ಬರ್ರಿ, ಶಂಕುವಿಗೆ ಸಂಬಂಧಪಟ್ಟಂಗೆ ಅದರ ತ್ರಿಜ್ಯನೂ ಕೂಡ 5 ಸೆಂಟಿಮೀಟರ್ನ ಆಗಬೇಕು. ಮತ್ತು ಓರೆ ಎತ್ತರ ಕೊಟ್ಟಿದ್ದಾನೆ, ಅದಕ್ಕೆ 13 ಸೆಂಟಿಮೀಟರ್. ಇನ್ನು ಸಿಲಿಂಡರ್ಗೆ ಸಂಬಂಧಪಟ್ಟಂಗೆ ಬಂದ್ರೆ ಅಂದರೆ ಇದ್ರದ್ದು ತ್ರಿಜ್ಯ ಎಷ್ಟು? 5 ಸೆಂಟಿಮೀಟ್ರ. ಆಮೇಲೆ ನೇರ ಎತ್ತರ ಹೆಚ್ಚಿಗೆ ಕೊಟ್ಟು ಎಷ್ಟೈತಿ? 20 ಸೆಂಟಿಮೀಟರ್. ಸಿಲಿಂಡರ್ನ ತ್ರಿಜ್ಯ, ಅರ್ಧಗೋಳದ ತ್ರಿಜ್ಯ, ಆ ಕಡೆ ಶಂಕುವಿನ ಭಾಗದ ತ್ರಿಜ್ಯ ಎಲ್ಲ ಒಂದೇ. ಎಲ್ಲ ಕಡೆ ಸೇಮ್ ಆಗ್ತದೆ, ಅಲ್ಲಿ ಎಲ್ಲೂ ಹೆಚ್ಚು ಕಡಿಮೆ ಆಗ್ತದೆ ಅಂತ ಹೇಳಿಲ್ಲ ಅವ.
ಸರಿ, ಎಲ್ಲ ದತ್ತಾಂಶಗಳನ್ನು ಬರ್ಕೊಂಡ್ವಿ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಬೇಕಾಗಿತ್ತು ನೀವು. ಬರೀರಿ ಎಲ್ಲರೂ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಎ ಈಕ್ವಲ್ ಟು 3 ಭಾಗಗಳಿಲ್ಲ. ಇದನ್ನು A1 ಅನ್ನೋಣ ಒಂದೇದ, ಇದನ್ನು A2 ಅನ್ನೋಣ, ಆಮೇಲೆ ಇದನ್ನೇನು ಅಂತ ತಗೊಳ್ಳೋಣ A3 ಅಂತ ತಗೊಳ್ಳೋಣ. A1 ಪ್ಲಸ್ A2 ಪ್ಲಸ್ A3, A1 ಪ್ಲಸ್ A2 ಪ್ಲಸ್ ಏನು ತೊಗೋಬೇಕು A3 ತೊಗೋಬೇಕು. A1 ಪ್ಲಸ್ A2 ಪ್ಲಸ್ A3 ಸರಿನಾ. ಈಗ A1 ಅಂದರೆ ಏನು? ಅರ್ಧಗೋಳದ ಪಾರ್ಶ್ವ, ಡೈರೆಕ್ಟ್ ಸೂತ್ರ ಬರೀರಿ, ಮಾರ್ಕ್ ಮಾಡಿದ್ದೀನಲ್ಲೇ ಡೈರೆಕ್ಟ್ ಸೂತ್ರ ಬರೀರಿ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು ಬರಿಬೇಕು? 2πr² ಬರಿಬೇಕು. A2 ಅಂದರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh. ಆಮೇಲೆ A3 ಅಂದರೆ ಏನು? πrl. πrl ಅಲ್ಲ, ಶಂಕುವಿನ ಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಏನು? πrl ಬರ್ತದೆ. ಸರಿ, ಏನು ಸಾಮಾನ್ಯ ಹೊಂದ್ತದೆ ಇಲ್ಲಿ? 2 ತೆಗಿಬೋದು, ಬರೋಂಗಿಲ್ಲ, ಸಾರಿ, ಪೈ ಅಷ್ಟೇ ತೆಗಿಬೋದು ನೋಡಿರಿ. ಅಷ್ಟಲ್ಲ 6 ತೆಗಿಬೋದಲ್ಲ, ಪೈ ತೆಗಿತೀರಿ 6 ತೆಗಿತೀರಿ. ಪೈ 6 ತೆಗೆದ್ರೆ ಇಲ್ಲಿ 2 ಉಳಿತು, ಒಂದು 6 ಉಳಿತು ನೋಡಿ, ಕರೆಕ್ಟ್ ಐತಿಲ್ಲ? 2πr² ಸರಿ ಐತಿ. ಪೈ 6 ತೆಗೆದ್ರೆ 2h ಉಳಿತದೆ, ಇಲ್ಲಿ ಏನು ಉಳಿತದೆ? ಎಲ್ ಉಳಿತದೆ. ಸರಿ, ಬೆಲೆ ಹಾಕೋಣ. ಈಗ ಪೈ ಅಂದರೆ 22/7. ತ್ರಿಜ್ಯ ಎಷ್ಟಿದೆ? ತ್ರಿಜ್ಯ ಎಷ್ಟಿದೆ? 5 ಸೆಂಟಿಮೀಟರ್. 2 6 ಇದೆ, 2 ಗುಂಡ್ಲೆ 5 ಪ್ಲಸ್ 2 ಗುಂಡ್ಲೆ. ಯಾವುದರ ಎತ್ತರ ಇದು? ಸಿಲಿಂಡರ್ನ ಎತ್ತರ. ಸಿಲಿಂಡರ್ನ ಎತ್ತರ 20 ಸೆಂಟಿಮೀಟರ್ ಇದೆ, ನೇರವಾಗಿ ಕೊಟ್ಟಿದ್ದಾನೆ 20 ಸೆಂಟಿಮೀಟರ್. ಮತ್ತು ಓರೆ ಎತ್ತರ ಶಂಕುದ 13 ಸೆಂಟಿಮೀಟರ್ ಇದೆ. ಶಂಕುವಿನ ಓರೆ ಎತ್ತರ 13 ಸೆಂಟಿಮೀಟರ್ ಇದೆ. ಈಗ ನೋಟ ಏನಾಗ್ಬಿಡ್ತದೆ? 22/7 ಇಂಟು 5, 5 2 10, 2 2 4 40 ಪ್ಲಸ್ ಎಷ್ಟಿದು? 13. 5 2 10, ಆಮೇಲೆ 5 2 10 1 11 ಈಕ್ವಲ್ ಟು 5 2 10, 5 2 10 1 11, 110 ಡಿವೈಡೆಡ್ ಬೈ 7 ಇಂಟು ಇವು 3 ಕೂಡಿಸಿದ್ರೆ ಎಷ್ಟು ಬಂತು ನೋಡ್ರಿ? 40 50 60 63. ಅಂದ್ರೆ 7 1 7 9 11 9 99, 990 ಚದರ ಸೆಂಟಿಮೀಟರ್. ಇದು ನಮಗೆ ಈ ಒಂದು ಏನಿದು ಆಟಿಕೆ ಅಲ್ಲ. ಆದ್ದರಿಂದ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು 990 ಚದರ್ ಸೆಂಟಿಮೀಟರ್ ಅನ್ನೋದನ್ನು ನೋಡ್ತೀವಿ. ಅರ್ಥ ಆಯ್ತಾ? ಎಷ್ಟು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗ್ತದೆ ನಮಗೆ? 990 ಚದರ ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ಕಾಣ್ತೀವಿ. ಐಡಿಯಾ ಬಂತಲ್ಲ? ಸರಿ, ಇನ್ನು ನೋಡ್ರಿ ಮುಂದಿನ ಪ್ರಶ್ನೆ ಏನಿದೆ ಅಂತ. ಈ ಒಂದು ವರ್ಕ್ಶೀಟ್ನ ಕೊನೆಯ ಪ್ರಶ್ನೆ ಇದು. ಒಂದು ಘನ ಸಿಲಿಂಡರ್ನ ಮೇಲ್ಮೈ ಒಂದು ಘನಗೋಳವನ್ನು, ಒಂದು ಘನ ಸಿಲಿಂಡರ್ನ ಮೇಲೆ ಒಂದು ಘನಗೋಳವನ್ನು ಕೂರಿಸಿ, ಒಂದು ಘನ ಸಿಲಿಂಡರ್ ಅದ, ಅದ್ರ ಮೇಲೆ ಒಂದು ಘನಗೋಳವನ್ನು ಚೆಂಡಿನ ಟೈಪ್ ಇಟ್ಟಿದ್ದಾರೆ, ಅದ್ರ ಮೇಲೆ ಒಂದು ಲೋಹದ ನೆನಪಿನ ಕಾಣಿಕೆಯನ್ನು ತಯಾರು ಮಾಡಬೇಕಾಗಿತ್ತು. ಈ ಸಿಲಿಂಡರ್ನ ತ್ರಿಜ್ಯ ಎಷ್ಟಿದೆ ಅಂದರೆ 6 ಸೆಂಟಿಮೀಟರ್ ಇದೆ ಕೊಟ್ಟಿದ್ದಾರೆ. ಎತ್ತರ 14 ಸೆಂಟಿಮೀಟರ್ ಇದೆ ಸಿಲಿಂಡರ್ ಭಾಗದ. ಹಾಗೂ ಗೋಳದ ತ್ರಿಜ್ಯ, ಈ ಗೋಳದ ತ್ರಿಜ್ಯ ಎಷ್ಟಿದೆ? 2.1 ಸೆಂಟಿಮೀಟರ್ ಇದೆ. ಈ ನೆನಪಿನ ಕಾಣಿಕೆಯನ್ನು ತಯಾರಿಸಲು ಬೇಕಾಗುವ ಲೋಹದ ಪರಿಮಾಣವನ್ನು ಕಂಡುಹಿಡಿಯಿರಿ. ಪರಿಮಾಣ ಅಂತ ಬಂದಾಗ ಘನಫಲ ಬರ್ತದೆ, ಇಲ್ಲಿ ವಿಸ್ತೀರ್ಣ ಅಲ್ಲ. ಇವೇನು ಕಂಡುಹಿಡಬೇಕಾಗ್ತದೆ? ಘನಫಲವನ್ನು ಕಂಡುಹಿಡಬೇಕು. ಹಾಗೂ ಗೋಳದ ಮೇಲ್ಮೆಗೆ ಚಿನ್ನದ ಬಣ್ಣವನ್ನು ಹಚ್ಚಲು ಪ್ರತಿ ಚದರ ಮೀಟರ್ಗೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇದೆ. ನೀವು ಪ್ರತಿ ಚದರ ಸೆಂಟಿಮೀಟ್ರಿಗೆ ಐತೆ, ಇಲ್ಲೊಂದು ಎರರ್ ಆಗೈತಿ. ಪ್ರತಿ ಚದರ ಸೆಂಟಿಮೀಟ್ರಿಗೆ ಆಗಲೇ ನೋಡ್ಕೊಂಡಿದ್ದೆ, ಕರೆಕ್ಷನ್ ಮತ್ತೆ ಮರುತ್ತೆ ನೋಡಿರಿ, ಇಲ್ಲಿ ತಿದ್ದಿಲ್ಲ. ಪ್ರತಿ ಚದರ ಮೀಟರ್ ಆಗೈತೆ ಅಂದ್ರೆ ಪ್ರತಿ ಚದರ ಸೆಂಟಿಮೀಟ್ರಿಗೆ ಆಗಬೇಕಿದು. ಪ್ರತಿ ಚದರ ಸೆಂಟಿಮೀಟ್ರಿಗೆ, ಎಲ್ಲ ದತ್ತಾಂಶಗಳು ಸೆಂಟಿಮೀಟರ್ನಾಗದಾವ. ಪ್ರಶ್ನೆನೂ ಹಿಂಗೆ ಐತೆ, ಅದು ಸೆಂಟಿಮೀಟರ್. ಪ್ರತಿ ಚದರ ಸೆಂಟಿಮೀಟರ್ಗೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಐತಿ. ರೇಟ್ ಏನೈತಿ ಇಲ್ಲಿ? ರೇಟ್ ಎಲ್ಲಿ ಕೊಟ್ಟಾನ?
ಇಲ್ಲೊಂದೇನೋ ಎರರ್ ಐತೆ, ಟೈಪಿಂಗ್ ಎರರ್ ಐತೆ, ಕರೆಕ್ಷನ್ ಮಾಡ್ತೇನೆ. ಪ್ರತಿ ಚದರ ಸೆಂಟಿಮೀಟ್ರಿಗೆ ಎಷ್ಟಾಗಬೇಕಾಗೈತೆ ಅದು 10 ಪೈಸೆ ಅಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಬೇಕಾಗಿದೆ ನಮಗೆ. ನೋಡ್ರಿ, ಮೊದಲನೇ ಕೆಲಸ ಏನಂದ್ರೆ ಇಲ್ಲಿ 3 ವಿಭಾಗಗಳಲ್ಲಿ ನಾವು ಲೆಕ್ಕಾಚಾರ ಮಾಡಬೇಕಾಗ್ತದೆ. ಮೊದಲನೇ ಭಾಗದೊಳಗೆ ಲೋಹದ ಪರಿಮಾಣ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಲೋಹದ ಪರಿಮಾಣವನ್ನು ಕಂಡುಹಿಡಿದು. ಎರಡನೇ ಭಾಗದೊಳಗೆ ಇಲ್ಲೇ ಗೋಳದ ಮೇಲ್ಮೈ ಗೋಳಾಕಾರದ ಭಾಗ ಐತಲ್ಲ, ಇತರದಷ್ಟ ವಿಸ್ತೀರ್ಣ ತೆಗಿಬೇಕು. ಮ್ಯಾಲೆ ಹಿಂಗೆ ಚೆಂಡಿನ ಆಕಾರದಾಗ ಇಟ್ಟಿದ್ದಾರೆ, ಅದನ್ನು ಬರೀ ಜಸ್ಟ್ ಟಚ್ ಮಾಡಿದಾರೆ ಅದಕ್ಕಷ್ಟೇ. ಅದೊಂದು ಶೋ ಪೀಸ್ ಐತೆ ಅಷ್ಟೇ, ಕಾಣಿಕೆ ಐತೆ. ಅದನ್ನು ಈಗ ಟೋಟಲ್ ನಾವು ಈ ಗೋಳದ್ದು ಏನು ಮಾಡಬೇಕು, ಪೂರ್ಣ ಮೇಲ್ಮೈ ವಿಸ್ತೀರ್ಣ ತೆಗಿಬೇಕು. ಚಿನ್ನದ ಬಣ್ಣ ಅಂದರೆ ಗೋಲ್ಡನ್ ಕಲರ್ ಬಣ್ಣ ಹಚ್ಚೋದೈತೆ ಅದು. ಆ ಗೋಳಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡ್ಬೇಕಂದ್ರೆ ವಿಸ್ತೀರ್ಣ ಕಂಡುಹಿಡಬೇಕು, ಗಣಫಲ ಅಲ್ಲ. ಇದಕ್ಕೆ ಲೋಹದ ಪರಿಮಾಣ ಅಂದರೆ ಇಲ್ಲಿ ಗಣಫಲ ಕಂಡುಹಿಡಬೇಕು. ಅದಾದ ನಂತರ ಆ ರೇಟ್ ಪ್ರಕಾರ ಲೆಕ್ಕ ಹಾಕೋಬೇಕು. 3 ರೀತಿಯ ಲೆಕ್ಕಾಚಾರಗಳನ್ನ ನಾವು ಇಲ್ಲಿ ಮಾಡಬೇಕಾಗ್ತದೆ. ಒಂದೊಂದೇ ಮಾಡ್ತಾ ಸಾಗೋಣ. ಈಗ ನೋಡ್ರಿ, ದತ್ತಾಂಶಗಳಂತೂ ಎಲ್ಲ ಡಯಾಗ್ರಾಮ್ದಾಗ ಅದಾವ, ನೇರವಾಗಿ ಲೆಕ್ಕಾಚಾರಕ್ಕೆ ಹೋಗೋಣ. ಈಗ ಬರೀ ಎಲ್ಲರೂ ಕಾಣಿಕೆಯ ಪರಿಮಾಣವನ್ನು ಕಂಡುಹಿಡೀರಿ ಅಂದ್ರೆ ಘನಫಲ. ಇದು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ 2 ರೀತಿ ಪಾರ್ಟ್ಸ್ ಬರ್ತಾವೆ. ಒಂದು ಸಿಲಿಂಡರ್ನ ಭಾಗದ ಘನಫಲ ಅಥವಾ ಸಿಲಿಂಡರ್ನ ಘನಫಲ, ಪ್ಲಸ್ ಏನು ಬರೀರಿ ಅಂದ್ರೆ, ಅಥವಾ ಸಿಲಿಂಡರ್ನ ಪರಿಮಾಣ ಅಂತ ಬರೋದು ನಡೀತೈತಿ, ಪ್ಲಸ್ ಗೋಳದ ಘನಫಲ, ಸಿಲಿಂಡರ್ನ ಘನಫಲ ಪ್ಲಸ್ ಏನು, ಗೋಳದ ಘನಫಲ. ಸಿಲಿಂಡರ್ನ ಭಾಗದ ಘನಫಲ, ಇದಕ್ಕೆ ಸೂತ್ರ ಬರೋಣ ಮೊದಲು. ಸಿಲಿಂಡರ್ ಘನಫಲಕ್ಕೆ ಸೂತ್ರ ಏನು, πr²h. ಓಕೆ. ಗೋಳದ ಘನಫಲಕ್ಕೆ ಸೂತ್ರ ಏನು, 4/3 πr³. ಆರ್ ಅದ ಬೇರೆ ಐತಿ, ಇದ ಬೇರೆ ಐತಿ. ಇದ್ರದ್ದು 6 ಸೆಂಟಿಮೀಟರ್ ಐತಿ ನೋಡಿ, ಅದ್ರದ್ದು ಬೇರೆ ಐತಿ. ಇಲ್ಲಿ ನೋಡಿ, ಅದಕ್ಕೆ r1², ಇದನ್ನು r2³ ಇಡಿ. ಸಂಕೇತಗಳನ್ನು ಸ್ವಲ್ಪ ಬದಲಾಯಿಸ್ಕೊರಿ. ಅಂದರೆ ಈ ಹಂಗೆ ಬದಲಾವಣೆ ಇದ್ದಾಗ ಬದಲಾಯಿಸ್ಕೋಬೇಕು, ಇಲ್ಲಾಂದ್ರೆ ಹಂಗೆ ಇಟ್ಟು ಕಾಮನ್ ತೊಗೋಬೇಕು, ಈಸಿ ಆಗ್ತದೆ. ನಾನು ಯಾಕೆ r1 r2 ಮಾಡ್ಕೊಂಡು ಗೊತ್ತಾಯಿತು, ಸಿಲಿಂಡರ್ದು 6 ಸೆಂಟಿಮೀಟರ್ ಐತಿ ತ್ರಿಜ್ಯ. ಇದ್ರದ್ದು ನೋಡಿರಿ 2.1 ಅದು ಅರ್ಧ, 2.1 ಸಾರಿ ತ್ರಿಜ್ಯನ 2.1 ಐತಿ, 2.1 ಸೆಂಟಿಮೀಟರ್ ತ್ರಿಜ್ಯ ಐತದ. ಸರಿ, ಈಗ ಸಾಮಾನ್ಯ ಏನೂ ತೆಗೆದು ಬೇಡ, ಇಂಡಿವಿಜುವಲಿನ ಲೆಕ್ಕಾಚಾರ ಮಾಡ್ಕೊ ತಗೊಂಡು ತೆಗೆದ್ರೆ ಪೈ ಅಷ್ಟೇ ತೆಗಿಬೇಕು. ಬೇಕಂದ್ರೆ ತೆಗೀರಿ ಅದನ್ನೊಂದು ಪೈ, ಏನು ಮತ್ತು ಸಾಮಾನ್ಯ ಬರೋದಿಲ್ಲ. ಪೈ ಅಷ್ಟು ಹೊರಗಿಡೋಣ. r1² × h ಪ್ಲಸ್ 4/3 r2⁻3 ಪೈ 22/7 ಹಾಕ್ರಿ ಇಂಟು ಬ್ರಾಕೆಟ್. r1 ಅಂದರೆ ಏನು, ಸಿಲಿಂಡರ್ ತೊಗೊಂಡ್ರೆ ಮೊದಲು. ಇದ್ರದ್ದು ತ್ರಿಜ್ಯ ನೋಡ್ರಿ 6 ಸೆಂಟಿಮೀಟರ್ ಇದೆ, ಅದನ್ನು 2 ಸಲ ಬರ್ಕೋರಿ ಗುಣಾಕಾರ ಹಾಕಿ, ಸ್ಕ್ವೇರ್ ಇರೋದ್ರಿಂದ. ಆಮೇಲೆ ಸಿಲಿಂಡರ್ದು ಎತ್ತರ ನೋಡ್ರಿ ಎಷ್ಟೈತಿ ಎತ್ತರ, 14 ಸೆಂಟಿಮೀಟರ್ ಪ್ಲಸ್ 4/3 ಇಂಟು r2 ಅಂದರೆ ಏನದು, ಗೋಳದ ತ್ರಿಜ್ಯದ ಘಾತ 3 ತೊಗೋಬೇಕಂದ್ರೆ ಇಲ್ಲಿ ನೋಡ್ರಿ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋಣ. ತ್ರಿಜ್ಯ ಗೋಳಕ್ಕೆ ಸಂಬಂಧಪಟ್ಟಂಗೆ ಎಷ್ಟೈತಿ, 2.1 ಐತಿ. ಇದನ್ನು 21/10 ಅಂತ ಬರೆದ್ರೆ ಈಸಿ ಆಗಂಗಿಲ್ಲ. ನೋಡೋಣ ಹಂಗೆ ಹಾಕಿ 21/10 ಬರೀ ನಾವು, ಆದ್ರೆ 3 ಸಲ ಬರೀ ನಾವು. 3 ಸಲ ಯಾಕೆ ಬರ್ದೀವಿ ಅಂದ್ರೆ ಘನ ಇರೋದ್ರಿಂದ. ಇಲ್ಲಿ ಮೇಲೆ ನೋಡ್ರಿ r2 3 ಸಲ ಬರ್ಕೋಬೇಕು, ಘಾತ 3 ಐತಿ. ಈಗ ನೋಡ್ರಿ 22/7 ಸದ್ಯಕ್ಕೆ ಹಂಗೆ ಇಡ್ರಿ, 22/7 ಇನ್ನೇನು ಮಾಡ್ಲಿಕ್ಕೆ ಬರಂಗಿಲ್ಲ. 6 36 14 ಗುಣಿಸಳಮ್ಮ, 36 × 14 ತಪ್ಪಬೇಡ, ಕರೆಕ್ಟ್ ಹೇಳಿ, ಗಡಬಡಿನೂ ಮಾಡಬೇಡ. 36 × 14 ಎಷ್ಟು ಬಂತು, 504 ಬರೀಣ ಇಲ್ಲಿ. ಪ್ಲಸ್ 3 1 3 7 ಇದನ್ನು ಗುಣಿಸ್ತೇನೆ ನಾನು. 4 7 28 21 ಮಾಡು. 28 ಗುಂಡ್ಲೆ 21 ಮಾಡು. ಆಮೇಲೆ ಅದೆಷ್ಟು ಬರ್ತೈತಿಲ್ಲ ಅದಕ್ಕೆ ಇಂಟು 21 ಈಕ್ವಲ್ ಟು ಹೊಡೆದು 21. ಕನ್ಫ್ಯೂಷನ್ ಮಾಡಬೇಡ. ನೀವು ಮ್ಯಾನ್ಯುಯಲ್ನು ಗುಣಾಕಾರ ಮಾಡ್ರಿ, ಮ್ಯಾನ್ಯುಯಲ್ನು ಗುಣಿಸ್ರಿ. 28 1 2 3 4 8. ಇನ್ನೊಂದು ಮಾಡೋಣ ಹೇಳ್ದಂಗೆ
441 ಇಂಟು 28 ಮಾಡು. 441 ಇಂಟು 28 ಇಷ್ಟು ಬರಲಿಲ್ಲ. 1 2 3 4 8 ಬಂತಲ್ಲ. ಓಕೆ, ಡಿವೈಡೆಡ್ ಬೈ 10 3 ಸಲ ಆಯ್ತಲ್ಲ, ಅದಕ್ಕೆ ನಾನು ಏನು ಮಾಡಿದೆ 1000 ಬರ್ಕೊಂಡೆ. ಇಷ್ಟ ಇರಲಿ. ಈಗ 22/7 ಬರೀ ಹಂಗೆ ಇಂಟು ಬ್ರಾಕೆಟ್ 504 1000 ಭಾಗಿಸ್ಕೊಂಡ್ಬಿಟ್ರೆ 3 ಸ್ಥಾನ ಸರಿತೈತೆ ಅಂದರೆ 12.348 ಆಯ್ತು. 504 ಅದಕ್ಕೆ 12.348 ಕೂಡಿಸ್ರಿ. ಇಲ್ಲೇ ಮುಗಿಸಲ್ಲ ಏನು ಲೆಕ್ಕ. ಇಲ್ಲಿ ನೋಡ್ರಿ, ಈಕ್ವಲ್ ಟು 22 ಇಂಟು 504ಕ್ಕೆ 12 ಕೂಡಿಸಿದ್ರೆ 516.348. 22/7 ಅಂದರೆ 3.14 ಇದು ಇಂಟು 516.348 ಗುಣಿಸಿ 12 3.14 ಇಂಟು ಹಾಂ 1621.33 ಸಾಕಿಷ್ಟ. ಇದು ಇಷ್ಟು ಘನ ಸೆಂಟಿಮೀಟರ್, ಇಷ್ಟು ಪರಿಮಾಣ. ಈ ಕಾಣಿಕೆಯ ತಯಾರು ಮಾಡಲಿಕ್ಕೆ ನಮ್ಗೆ ಬೇಕಾಗಿರ್ತಕ್ಕಂತಹ ಈ ಕಾಣಿಕೆಯ ತಯಾರಿಗೆ ಬೇಕಾದ ಲೋಹದ ಪರಿಮಾಣ ಇದು. ಲೋಹದ ಪರಿಮಾಣವನ್ನು ಕಂಡುಹಿಡಿದಂತೆ ಇಷ್ಟು 1621.33 ಕ್ಯೂಬಿಕ್ ಸೆಂಟಿಮೀಟರ್ನಷ್ಟು ಏನು ಬೇಕು ನಮಗೆ, ಲೋಹ ಬೇಕು. ಒಂದನೇ ಭಾಗ ಮುಗಿತಿಲಿ. ಮುಂದೆ ಏನೈತೆ ನೋಡ್ರಿ ಲೆಕ್ಕಾಚಾರ. ಬೇಕಾಗುವ ಲೋಹದ ಪರಿಮಾಣ ಕಂಡುಹಿಡಿದ್ರಿ. ಇನ್ನು ಈ ಮೇಲೆ ಗೋಲದ ಭಾಗ ಐತಲ್ಲ, ಅದಕ್ಕೆ ಬಣ್ಣ ಮಾಡೋದೈತಿ. ಈ ಗೋಳ ಐತಲ್ಲ, ಗೋಳದ ಘನಫಲ ಅಲ್ಲ, ವಿಸ್ತೀರ್ಣ ಕಂಡುಹಿಡಿದು. ಬಣ್ಣ ಮಾಡೋದೈತೆ ನಮ್ಗೆ ವಿಸ್ತೀರ್ಣ ತಗೋಬೇಕಲ್ಲ, ಗೋಳದ ವಿಸ್ತೀರ್ಣ ಎ ಈಕ್ವಲ್ ಟು ಗೋಳದ ವಿಸ್ತೀರ್ಣ ಸೂತ್ರ ಏನು, 4πr². 4 ಇಂಟು 22/7 ಇಂಟು 3 21/10 ಅದು 2 ಸಲ ಬರೀರಿ. 21/10 r² ಇರೋದ್ರಿಂದ 7 1 7 3 7 1 7 3 4 2 8 4 2 8 88 88 ಗುಂಡ್ಲೆ 3 1 3 3 2 6 63 ಡಿವೈಡೆಡ್ ಬೈ ಎಷ್ಟು ಆಗ್ತಿದ್ದು 100 ಆಯ್ತು. ಅಂದ್ರೆ 0.88 ಇದೆ. 88ಕ್ಕೆ ನಾನು 100 ಭಾಗಿಸ್ಕೊಂಡ್ರೆ 0.88 ಆಗೈತಿ. ಇಂಟು 63 ಗುಣ ಸಮ ಇದನ್ನ ಇಲ್ಲ ಹಿಂಗೆ ಮಾಡಿರಿ. ಇದನ್ನ ಹಿಂಗೆ ದಶಮಾಂಶದಾಗ ಇಡೋ ಬದಲಿ ಅಂಶದಾಗಿನ 2 ಗುಣಿಸಿ ಹೇಳ್ಬಿಡು. 88 63 ಎಷ್ಟು ಬರುತ್ತೆ ನೋಡು. 88 ಇಂಟು 63 5544 ಬಾಗ್ಲೆ 100 ಅಂದರೆ 100 ಭಾಗಿಸ್ತೀವಿ. 55.44 ಬರ್ತದೆ ಕ್ಯೂಬಿಕ್ ಸೆಂಟಿಮೀಟರ್. ಇದು ನಿಮ್ಗೆ ವಿಸ್ತೀರ್ಣ ಸಿಗ್ತದೆ. ಲೋಹದ ಪರಿಮಾಣ ಅದು ಸ್ಕ್ವೇರ್ ಸೆಂಟಿಮೀಟರ್ ಬರಬೇಕಲ್ಲ, ಸರಿ. ಇದು ವಿಸ್ತೀರ್ಣ ಯಾವುದು, ಗೋಳಾಕಾರದ ಮೇಲೆ ಚೆಂಡಿನ ಆಕಾರದ ಒಂದು ಕಾಣಿಕೆ ಅದನ್ನು ತಯಾರು ಮಾಡತ್ತಾರಲ್ಲ, ಆ ಗೋಳದ ವಿಸ್ತೀರ್ಣ ಸಿಕ್ತು ಮೇಲಿಂದ. ಅಲ್ಲಿ ಮೇಲೆ ತೋರಿಸಿದಾರೆ ನೋಡಿ ಟ್ರೋಫಿ. 55.44 ಚದರ ಸೆಂಟಿಮೀಟರ್. ಈಗ ರೇಟ್ ಏನು ಕೊಟ್ಟಾರ ನೋಡಿ, ಪ್ರತಿ ಚದರ ಸೆಂಟಿಮೀಟರ್ಗೆ 10 ಪೈಸೆ. 1 ಚದರ ಸೆಂಟಿಮೀಟರ್ಗೆ ಬಣ್ಣದ ಖರ್ಚು ಅಥವಾ ವೆಚ್ಚ 10 ಪೈಸೆ ಅಲ್ಲ, 10 ಪೈಸೆ. 10 ಪೈಸೆ ಅಂದರೆ ಎಷ್ಟು ರೂಪಾಯಿ ನೋಡ್ರಿ. 100 ಪೈಸೆ ಅಂದರೆ 1 ರೂಪಾಯಿ ಅಲ್ಲ. 100 ಪೈಸೆ ಅಂದರೆ ಎಷ್ಟು, 1 ರೂಪಾಯಿ. ಅಂದರೆ 1 ಪೈಸೆ ಅಂದರೆ ಎಷ್ಟಾಯಿತು, 1/100 ರೂಪೀಸ್ ಆಯ್ತು. ಇದನ್ನ ಕನ್ವರ್ಷನ್ಗಳು ರೂಢಿ ಮಾಡ್ಕೊರಿ. ಹಿಂಗೆ ಸಂದರ್ಭ ಬಂದಾಗ ಯಾವುದು ಬರಲ್ಲ, ಅದು ಮಾಡೋಕ್ಕೆ ಬರ್ಬೇಕು ನಮಗೆ. 100 ಪೈಸೆ ಅಂದರೆ 1 ರೂಪಾಯಿ. 1 ರೂಪಾಯಿದಾಗ 100 ಪೈಸೆ ಇರ್ತಾವಲ್ಲ, ಅಂದರೆ 1 ಪೈಸೆ 100 ಆಗ 1/100 ಆಗ. ಇಲ್ಲಿ ಎಷ್ಟೈತೆ 10 ಪೈಸೆ ಐತೆ. ಅಂದರೆ 10 ಗುಂಡ್ಲೆ 1/100 ಈಕ್ವಲ್ ಟು 10 ಇಂಟು 1/100 ಮಾಡ್ಕೊರಿ. ಇದನ್ನ ಎದ್ರಾಗ ಬರೀನು, ರೂಪಾಯಿದಾಗ ಬರೀಲ್ಲ, ರೂಪಾಯಿದಾಗಿನು. ಖರ್ಚು ನಾವು ಯೂಶುವಲಿ ರುಪೀಸ್ನಾಗ ಇಡ್ತೇವಲ್ಲ. ಇಲ್ಲಿ 1 ಚದರ ಸೆಂಟಿಮೀಟರ್ಗೆ ಬಣ್ಣದ ಖರ್ಚು ಎಷ್ಟು ಅಂದ್ರೆ, 1 ಚದರ ಸೆಂಟಿಮೀಟರ್ಗೆ ಬಣ್ಣದ ಖರ್ಚು ಎಷ್ಟು ಅಂತಂದರೆ 1/10 ರೂಪೀಸ್ ಆಯ್ತು. 1/10 ರೂಪೀಸ್ ಆಯ್ತು. ನಮಗೆ ಎಷ್ಟು ಚದರ ಸೆಂಟಿಮೀಟರ್ ಆಗೈತಪ್ಪ, ಅದು
55.44 ಚದರ ಸೆಂಟಿಮೀಟರ್. 55.44 ಚದರ ಸೆಂಟಿಮೀಟರ್. ಇದು ಒಂದಿದ್ದು 55.44 ಆಯ್ತು ಅಂದರೆ ಇದು ಗುಣಾಕಾರ ಅಥವಾ ಅದಕ್ಕೆ ಇದಕ್ಕೆ ಎಷ್ಟಾಯಿತು? 55.44 ಗುಂಡ್ಲೆ 1/10 ಮತ್ತು 10 ಭಾಗಿಸ್ತೀರಿ ಅದಕ್ಕೆ 1 ದಶಮಾಂಶ ಹಿಂದೆ ಬರ್ತೈತೆ. 10 ಅಥವಾ 10 ಗುಣಕದಾಗ ಗುಣಿಸಿದಾಗ ಎಷ್ಟು ಪೂಜೆ ಇರ್ತಾವಲ್ಲ ಅಷ್ಟು ಮುಂದೆ ಹೋಗ್ತದೆ ದಶಮಾಂಶ, ಭಾಗಿಸಿದಾಗ ಹಿಂದೆ ಬರ್ತೈತಿ. ಇದನ್ನು ಗಟ್ಟಿಯಾಗಿ ನೆನ್ಪಿಟ್ಕೊರಿ, ಸಂದರ್ಭಗಳು ಬರ್ತಾವೆ. 10 ಭಾಗಿಸ್ಕೊಂಡು ಅಂದ್ರೆ 5.544 ಇದು ಎದ್ರೊಳಗಂದ್ರೆ ರೂಪಾಯಿದೊಳಗೆ. ಸೊ ಇಷ್ಟು ರೂಪಾಯಿ ಖರ್ಚಾಯ್ತು ನೋಡಿ. 5.544 ರೂಪಾಯಿ. ಆಮೇಲಿಂದ ಗೋಲಾಕಾರದ ಏನು ಕಾಣಿಕೆ ಐತಲ್ಲ ಅದಕ್ಕಷ್ಟ ಬಂಗಾರದ ಬಣ್ಣ ಬೆಳ್ಯಾಕ, ಬಂಗಾರದ ಕಲರ್ದ ಬಣ್ಣ ಬೆಳ್ಯಾಕ 5.544 ರೂಪಾಯಿ ಆಗ್ತದೆ ಅವ್ರು ಕೊಟ್ಟ ರೇಟ್ ಪ್ರಕಾರ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ.